ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೆ ದಿಮಾಕು ದುರಹಂಕಾರ ಅಂತ ಹೆಸರು ಬಂತು. ನನ್ ಕುಟುಂಬನ ಹಾಳ್ ಮಾಡೋದಕ್ಕೆ ಅಂತ ಇರೋದು ಅಂದ್ರೆ ಅದು ನಮ್ ದೊಡ್ಡಪ್ಪ ದೊಡ್ಡಮ್ಮ ಅಂತ ನನ್ ಚಿಕ್ಕ ವಯಸ್ಸಿಂದ ನನ್ ಮನ್ಸಲ್ಲಿ ಆಳ್ವಾಗಿ ಬೇರೂರ್ ಬಿಟ್ಟಿತ್ತು. ನನಗ ಆ ಥರ ಭಾವನೆ ಹುಟ್ಟೋದಕ್ಕೆ ನಮ್ ದೊಡ್ಡಪ್ಪ ದೊಡ್ಡಮ್ಮನೇ ಕಾರಣ. ನನ್ ಕಣ್ಣಿಗೆ ನಮ್ ದೊಡ್ಡಪ್ಪ ದೊಡ್ಡಮ್ಮನು ಹಾಗೆ ಕಾಣಿಸ್ತಿದ್ದಿದ್ರಿಂದ ನಾನು ಅವ್ರಿಗೆ ಯಾವಾಗ್ಲೂ ಅವಮಾನ ಮಾಡ್ತಾನೆ ಇದ್ದೆ. ಆದ್ರೂ ಅವರು ಪದೇ ಪದೇ ನಮ್ಮನೆಗ್ ಬಂದ್ ಹೋಗ್ತಾನೆ ಇದ್ರು. ಈಗಿನ ಕಾಲದಲ್ಲಿ ಯಾರ್ ತಾನೇ ಅವಮಾನ ಮಾಡಿದವ್ರ ಮನೆಗೆ ಮತ್ತೆ ಮತ್ತೆ ಬರ್ತಾರೆ ಹೇಳಿ? ಆದ್ರೂ ನಮ್ ದೊಡ್ಡಪ್ಪ ಯಾವ್ ಈಗೋನೂ ಇಟ್ಕೊಳ್ದೆ, ನಾನ್ ಮಾಡಿದ ಅವಮಾನನ ಮನ್ಸಲ್ಲಿ ಇಟ್ಕೊಳ್ದೆ ನಮ್ ಮನೆಗೆ ದಿನಕ್ ಒಂದ್ಸಲನಾದ್ರೂ ಬಂದು ಕಾಶಿ, ಕಲ್ಕಿ, ಜಾನ್ಕಿ ಅಂತ ನಮ್ ಯೋಗಕ್ಷೇಮ ವಿಚಾರಿಸ್ತಿದ್ರು. ನಿಜ ಹೇಳ್ಬೇಕು ಅಂದ್ರೆ ನಮ್ ದೊಡ್ಡಪ್ಪನೇ ನಮಗ್ ದೊಡ್ಡ ಬಲ. ಹಾ, ಇವಳು ನಿಜ ಹೇಳ್ತಾ ಇದ್ದಾಳ ಇಲ್ಲ ನಾಟಕ ಮಾಡ್ತಾ ಇದ್ದಾಳ ಒಂದು ಗೊತ್ತಾಗ್ತಾನೆ ಇಲ್ವೇ? ಆದ್ರೆ ಅವರು ಏನಾದ್ರೂ ಸಮಯ ಸಂದರ್ಭ ಬಳಸ್ಕೊಂಡು ನಮ್ಮನ್ನ ಬಲಹೀನರಾಗಿ ಮಾಡ್ಬಿಡ್ತಾರೇನೋ ಅನ್ನೋ ಭಯದಿಂದ ನಾನು ಅವ್ರನ್ನ ದೂರ ಇಡೋದಕ್ ಪ್ರಯತ್ನ ಪಟ್ಟೆ. ನಮ್ ದೊಡ್ಡಪ್ಪ ತುಂಬಾ ಒಳ್ಳೆಯವರು, ನಮ್ ದೊಡ್ಡಮ್ಮನೂ ತುಂಬಾ ಒಳ್ಳೆಯವರು. ಆದ್ರೆ ಅವ್ರ ಬಾಯಿಗೆ ಒಂದ್ ಸ್ವಲ್ಪ ಕಂಟ್ರೋಲ್ ಇಲ್ಲ. ಕಿಂಡಲ್ ಮಾಡ್ತಾರೆ, ಮನ್ಸಿಗೆ ನೋವು ಮಾಡ್ತಾರೆ. ಅದೇ ನಮ್ ದೊಡ್ಡಪ್ಪನ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡ್ಬಿಟ್ರೆ ಒಳ್ಳೆ ಹೆಂಡತಿಯಾಗಿ ಅವ್ರ ಜೊತೆ ನಿಲ್ತಾರೆ. ನಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟೋದ್ಮೇಲೆ ನಮ್ಮನೆ ಕುಲದೇವರಾಗಿ, ನಮ್ಮನ್ನೆಲ್ಲ ಕಾಯೋ ರಕ್ಷಕರಾಗಿ ನಮ್ಮನ್ನ ನೋಡ್ಕೊಳ್ತಿರೋದು ನಮ್ ದೊಡ್ಡಪ್ಪ. ಈ ಕಾರಣಕ್ಕಾದ್ರೂ ನಾವ್ ಅವ್ರಿಗೆ ಕೊನೆವರೆಗೂ ಕೃತಜ್ಞರಾಗಿರ್ಬೇಕು. ಅಯ್ಯೋ, ನನ್ಗೆ ಆಳು ಬರ್ತಾ ಇದೆಯಲ್ಲ. ಹಾಗೆ ಕೆಲವು ವಿಷಯಗಳಲ್ಲಿ ಅವರು ನಮ್ಮ ಮನೆಯವ್ರನ್ನ ತಪ್ಪು ತಿಳ್ಕೊಂಡಿದ್ದಾರೆ. ದೊಡ್ಡಮ್ಮ, ರಾಣ ಯಾರು? ಕಲ್ಕಿ ತರಾನೇ ಅವನು ನನ್ಗೊಬ್ಬ ತಮ್ಮ. ಅವನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಪವಿತ್ರನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಿಸ್ದೆ. ಒಬ್ಬ ಅಮಾಯಕ ಹೆಣ್ಣಿನ ಶಾಪ ನಮ್ ದೊಡ್ಡಪ್ಪನ ಮನೆನ ಹಾಳ್ ಮಾಡ್ಬಾರ್ದು ಅನ್ನೋ ಸ್ವಾರ್ಥನೂ ಇದ್ರಲ್ಲಿತ್ತು. ಅನಗ ಚಿರು ಮದ್ವೆನ ಸತ್ಯವಾಗ್ಲೂ ನಾನ್ ನಿಲ್ಲಿಸ್ಲಿಲ್ಲ. ದೊಡ್ಡಪ್ಪ ಚಿರುಗೆ ಅನಗನ ಮದ್ವೆ ಆಗೋದಕ್ಕೆ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಅವನು ಚಿಕ್ಕ ವಯಸ್ಸಿಂದ ನನ್ನನ್ ಪ್ರೀತಿಸ್ತಿದ್ದ. ಅವರಿಬ್ರು ಮದ್ವೆ ಆಗಿ ಚಿರು ನೆಮ್ಮದಿ ಹಾಳಾಗ್ಬಾರ್ದು, ಅನಗ ಸಂತೋಷ ಕಳ್ಕೋಬಾರ್ದು ಅನ್ನೋ ಯೋಚನೆ ಬಿಟ್ರೆ ಬೇರೆ ಇನ್ಯಾವ ಉದ್ದೇಶನೂ ಇರ್ಲಿಲ್ಲ. ಅವಳು ನನ್ ತಂಗಿನೇ ತಾನೆ. ಒಬ್ಬ ಮನುಷ್ಯನ ಕೊಲ್ಲೋದಕ್ಕಿಂತ ಅವ್ರ ಮನ್ಸನ್ನ ಕೊಲ್ಲೋದು ಮಹಾಪಾಪ ಅಂತ ಹೇಳ್ತಾರೆ. ನಮ್ ದೊಡ್ಡಪ್ಪ ದೊಡ್ಡಮ್ಮನ ಮನ್ಸ್ಕೊಂದಿರೋ ಪಾಪಿಯಾಗಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೀನಿ. ನಮ್ ದೊಡ್ಡಪ್ಪ ಯಾರು? ಅವ್ರೇನಾದ್ರೂ ಆಗಿರ್ಲಿ, ಅವರು ನಮ್ಮಪ್ಪನ ಅಣ್ಣ. ಅವ್ರಿಗೆ ನಾನ್ ಮರ್ಯಾದೆ ಕೊಡ್ಬೇಕಿತ್ತು. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತು. ಅದನ್ ಬಿಟ್ಟು ಅವ್ರಿಗೆ ನಾನು ಯಾವಾಗ್ಲೂ ಅವಮಾನ ಮಾಡಿದ್ದೀನಿ, ಅವ್ರ ಮನ್ಸಿಗೆ ನೋವು ಮಾಡಿದ್ದೀನಿ. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ನನ್ನ ದೊಡ್ಡಪ್ಪ ದೊಡ್ಡಮ್ಮನ್ಗೆ ಕ್ಷಮೆ ಕೇಳ್ತೀನಿ. ನನ್ ಮೇಲೆ ಎಷ್ಟೇ ಕೋಪ ತಾಪ ಇದ್ರು ನನ್ ಮದ್ವೆನ
ನಮ್ ದೊಡ್ಡಪ್ಪ ದೊಡ್ಡಮ್ಮನೆ ಮುಂದೆ ನಿಂತು ನಡೆಸ್ಕೊಡ್ಬೇಕು. ನಮ್ಮಪ್ಪ ಇದ್ದಿದ್ರೆ ಅವ್ರು ನನ್ ಮದ್ವೆಲ್ ಏನೆಲ್ಲ ಮಾಡ್ತಿದ್ರೋ ಅದನ್ನ ನಮ್ ದೊಡ್ಡಪ್ಪ ಮಾಡ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ಇಷ್ಟು ದಿನ ನಿಮಗ ಅವಮಾನ ಮಾಡಿದ್ದಕ್ಕೂ ನಿಮ್ ಮನ್ಸ್ ನೋಯಿಸಿದ್ದಕ್ಕೂ ಇವತ್ತು ಎಲ್ರ ಮುಂದೆ ನಾನ್ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಡಿ ದೊಡ್ಡಪ್ಪ. ರಾಧಿಕಾ, ಏನ್ ಮಾಡ್ತಾ ಇದೀಯಾ? ರಾಧಿಕಾ, ಏನ್ ಮಾಡ್ತಾ ಇದೀಯ ನೀನು? ಇಲ್ಲ ದೊಡ್ಡಪ್ಪ, ನೀವ್ ನನ್ನ ಕ್ಷಮಿಸಿದೀನಿ ಅಂತ ಹೇಳಿ. ಜಾನಕಿ, ನೀನಾದ್ರೂ ಹೇಳಮ್ಮ. ರಾಧಿಕಾ, ಎದ್ದೇಳು. ರಾಧಿಕಾ, ಎದ್ದೇಳಮ್ಮ, ಎದ್ದೇಳು. ಇಲ್ಲ, ದೊಡ್ಡಪ್ಪ ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ಹೇಳಲ್ಲ. ಆಯ್ತು, ಕ್ಷಮಿಸಿದ್ದೀನಿ, ಹೇಳು. ದೊಡ್ಡಪ್ಪ, ಒಂದ್ಸಲ ನಿಮ್ನ ತಪ್ಕೊಳ್ಳ.